ಜೋಯಿಡಾ ತಾಲೂಕಿನ ಜಗಲ್ಬೇಟೆಯಲ್ಲಿ ವಿವಿಧ ಗ್ರಾಮ ಅರಣ್ಯ ಸಮಿತಿಗಳ ಪಾಲಿಸಿದರೆ ಪಾಲು ಯೋಜನೆಯ ಮೊತ್ತದಲ್ಲಿ ಖರೀದಿಸಿದ ಸಾಮಗ್ರಿ ಹಾಗೂ ಚೆಕ್ ವಿತರಣೆ. ಅರಣ್ಯ ಇಲಾಖೆ, ಕೆನರಾ ವೃತ್ತ, ಶಿರಸಿ ಹಾಗೂ ಹಳಿಯಾಳ ಪ್ರಾದೇಶಿಕ ವಿಭಾಗ ಮತ್ತು ಜಗಲ್ಬೇಟ್ ವಲಯ ಇವರ ಆಶ್ರಯದಡಿ ಜೋಯಿಡಾ ತಾಲೂಕಿನ ಜಗಲ್ಬೇಟ್ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಗ್ರಾಮ ಅರಣ್ಯ ಸಮಿತಿಗಳ ಅಡಿಯಲ್ಲಿ ಜಗಲ್ಬೇಟ್ ವಲಯ ವ್ಯಾಪ್ತಿಯ ಚಾಪಾಳಿ, ಅಂಶೇತ್, ಗೌಳಿವಾಡ ಹಾಗೂ ಮಾಳಂಬ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾದ ಸಭಾಭವನಗಳನ್ನು ಉದ್ಘಾಟನೆ ಮತ್ತು ಈ ಯೋಜನೆಯ ಮೊತ್ತದಲ್ಲಿ ಖರೀದಿಸಲಾದ ಸಾಮಗ್ರಿಗಳು ಮತ್ತು ಚೆಕ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಶನಿವಾರ ಸಂಜೆ 5:30 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಗಿತ್ತು. ಸಭಾಭವನಗಳ ಉದ್ಘಾಟನೆ ಮತ್ತು ಈ ಯೋಜನೆಯ ಮೊತ್ತದಲ್ಲಿ ಖರೀದಿಸಲಾದ ಸಾಮಗ್ರಿಗಳು ಮತ್ತು ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು, ಅರಣ್ಯ ಹಾಗೂ ವನ್ಯಪ್ರಾಣಿಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಜೊತೆ ಸಾರ್ವಜನಿಕರಾದ ನಾವೆಲ್ಲರೂ ಕೈ ಜೋಡಿಸಬೇಕು. ಪಾಲಿಸಿದರೆ ಪಾಲು ಯೋಜನೆಯಡಿ ಸಾಕಷ್ಟು ಉಪಯುಕ್ತ ಕಾರ್ಯ ಚಟುವಟಿಕೆಗಳು ನಡೆಯುತ್ತಿರುವುದು ಸ್ಥಳೀಯ ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದರು. ಉತ್ಸಾಹಿ ಅಧಿಕಾರಿಯಾಗಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಕಾರ್ಯ ಚಟುವಟಿಕೆಗಳು ಸುಗಮವಾಗಿ ಹಾಗೂ ಯಶಸ್ವಿಯಾಗಿ ನಡೆಯುತ್ತಿರುವುದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಚವ್ಹಾಣ್, ಮೊಹಮ್ಮದ್ ಶಫಿ, ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜಯ್ ಹಣಬರ್, ಕೆಪಿಸಿಸಿ ಸದಸ್ಯರಾದ ಸದಾನಂದ ಬಗಾರ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಅರಣ್ಯ ಸಮಿತಿಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಲಯ ಅರಣ್ಯಾಧಿಕಾರಿ ವಿನಾಯಕ್ ಭಟ್ ಅವರು ಸ್ವಾಗತಿಸಿ ವಂದಿಸಿದರು. ಗ್ರಾಮ ಅರಣ್ಯ ಸಮಿತಿ ರಚನೆ ಮಾಡಿದರು. 35 ವರ್ಷ ಅಂದ್ರೆ 82-85 ಮೊದಲೇ ಬಾರಿ MLA ಆದಾಗ 83ನೇ ಇಸ್ವಿ ಮೊದಲೇ ಬಾರಿ ಆವಾಗಿಂದ ಅರಣ್ಯ ಸಮಿತಿಗಳ ರಚನೆ ಆಯ್ತು. ಸರ್ಕಾರ ಗೊತ್ತಾಯ್ತು, ಭಾರತ ಸರ್ಕಾರ ಗೊತ್ತಾಯ್ತು, ಅರಣ್ಯ ಇಲಾಖೆಗೆ ಜವಾಬ್ದಾರಿ ಬಂತು, ಜನರಲ್ಲಿ ಜಾಗೃತಿ ಬಂತು. ಇಲ್ಲ, ಮಳೆ ಆಗ್ಬೇಕಾದ್ರೆ ಅರಣ್ಯ ಸಂರಕ್ಷಣೆ ಆಗಬೇಕು, ಈ ರೋಗಗಳು ಬರಬಾರ್ದ್ರೆ ಅರಣ್ಯ ಸಂರಕ್ಷಣೆ ಆಗಬೇಕು, ಮಾನವನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಹಸನಿರ್ಬೇಕು, ಅರಣ್ಯ ಇರ್ಬೇಕು. ನೋಡಿ, ಮನೆಯಲ್ಲಿ